ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ನಂಬ್ಕೊಂಡು ನಾನು ನಿಷ್ಠೆಯಿಂದ ಶ್ರದ್ಧೆ ವಹಿಸಿ ಕೆಲಸ ಮಾಡಿದ್ದೀನಿ. ಅವರೆಲ್ಲರೂ ಚೆನ್ನಾಗಿರಬೇಕು, ಕುಟುಂಬ ಸಮೇತರಾಗಿ ಎಲ್ಲರಿಗೂ ದೇವರು ಆಯುಸ್ಸು ಆರೋಗ್ಯ ಕೀರ್ತಿ ಎಲ್ಲ ಕೊಟ್ಟು ಕಾಪಾಡಲಿ. ಇವರು ನಮಗೆ ಭಾರಿ ಕೆಲಸ ಕಾರ್ಯ ಮಾಡಿದ್ದಾರೆ. ಇವತ್ತು ತಮ್ಮದು 42 ವರ್ಷ ಒಂದೇ ಕಡೆ ಸರ್ವಿಸ್ ಮಾಡಿದ್ದೀರಾ, ಇವತ್ತು ರಿಟೈರ್ಮೆಂಟು ಏನು ಅನಿಸುತ್ತೆ ಸರ್? ನನಗೆ ಭಾಳ ಖುಷಿಯಾಗಿದೆ, ಹೆಮ್ಮೆನೂ ಆಗಿದೆ. ಯಾಕೆಂದರೆ ಇಷ್ಟು ನಾನು ಒಂದು ಜನಪ್ರಿಯತೆ ಪಡಿತೀನಿ ಅಂದ್ಕೊಂಡಿರಲಿಲ್ಲ. ಒಂದು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ನಂಬ್ಕೊಂಡು ನಾನು ನಿಷ್ಠೆಯಿಂದ ಭಾಳ ಶ್ರದ್ಧೆ ವಹಿಸಿ ಕೆಲಸ ಮಾಡಿದ್ದೀನಿ. ಒಂದು ಏನು ನಮ್ಮ ಡಿಪಾರ್ಟ್ಮೆಂಟಿಗೆ ಒಳ್ಳೆ ನೇಮ್ ಬರಬೇಕು ಅಂತ ನಾನು ಕೆಲಸ ಮಾಡಿದ್ದೀನಿ. ನಾನು ಅದೇ ಥರ ಗ್ರಾಹಕರಿಗೆ ಒಂದು ಉತ್ತಮ ರೀತಿಯಲ್ಲಿ ಒಂದು ಕ್ವಾಲಿಟಿ ಪವರ್ ಸಪ್ಲೈ ಅವ್ರಿಗೆ ಇನ್ ಟೈಮಲ್ಲಿ ಪವರ್ ಸಪ್ಲೈ ಇಂಟ್ರಪ್ಷನ್ ಆಗದಂಗೆ ಕೊಡಬೇಕು ಅಂತ ನನ್ನ ಒಂದು ಇಂಟೆನ್ಷನ್ ಇತ್ತು. ಆ ಇಂಟೆನ್ಷನಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ಇಲಾಖೆಯ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮ ಎಲ್ಲ ನೌಕರರು, ನಮ್ಮ ಜಿ ವಿ ಪಿಗಳು, ಗ್ಯಾಂಗ್ಮೆನ್ಗಳು ಎಲ್ಲ ನಮ್ಮ ರೆವಿನ್ಯೂ ಸ್ಟಾಫ್ ಅವರು ನಮಗೆ ಸಹಕಾರ ಕೊಟ್ಟರು, ಗುತ್ತಿಗೆದಾರರು ಸಹ. ಹಾಗೆ ನಮ್ಮ ಗ್ರಾಹಕರೂ ಅಷ್ಟೇ ನಮಗೆ ಒಳ್ಳೆ ಥರ ಸ್ಪಂದಿಸಿದರು. ಅದರಿಂದ ನಾವು ಒಂದು ಒಳ್ಳೆ ಸರ್ವೀಸ್ ಮಾಡಿ ಇವತ್ತೊಂದು ನಿವೃತ್ತಿ ಹೊಂದಬೇಕು ಅಂತ ಕಾಲ ಬಂತು. ಇದೇ ಥರ ಮುಂದೆ ಬರುವ ಎಲ್ಲ ಪೀಳಿಗೆಯನ್ನು ರಿಟೈರ್ಡ್ ಆಗಲಿ, ಒಳ್ಳೆ ನೇಮ್ ತಗೊಂಡು ತಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ಅಂತ. ಪ್ರೈವೇಟೈಸೇಷನ್ ಆಗುತ್ತೆ ಅಂತ ಭಯ ಇತ್ತು, ನಿನ್ನೆ ತಾನೇ ಸಿ ಎಮ್ ಅವರು ಆಗಲ್ಲ ಅಂತ ಹೇಳಿದ್ದಾರೆ, ಇದ್ರ ಬಗ್ಗೆ ಸರ್? ಪ್ರೈವೇಟು ಆಗಲ್ಲ, ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಪ್ರೈವೇಟ್ ಆಗಲ್ಲ. ನಾವು ಏನು ರೆವಿನ್ಯೂ ಕಲೆಕ್ಷನ್ ಮಾಡಬೇಕು, ಸಪ್ಲೈ ಕ್ವಾಲಿಟಿ ಕೊಟ್ಟರೆ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಆಗಲ್ಲ. ಪ್ರೈವೇಟ್ ಅವ್ರು ಬಂದರೂ ನಮ್ಮ ಕ್ವಾಲಿಟಿ ನೋಡಿ ನಾವೇನು ಇಂಪ್ರೂವ್ಮೆಂಟ್ಸ್ ಮಾಡ್ತೀವಿ, ಲಾಸಸ್ ಕಡಿಮೆ ಮಾಡಿ ನಾವು ಲಾಸಸ್ ಲಿಮಿಟಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನಮಗೇನು ಹಾನಿ ಆಗಲ್ಲ, ನಮ್ಮ ಎಂಪ್ಲಾಯೀಸ್ಗೂ ಹಾನಿ ಆಗಲ್ಲ. ಒಳ್ಳೆ ನಿಟ್ಟಲ್ಲಿ ನಮ್ಮವರು ಕೆಲಸ ಮಾಡ್ತಾರೆ, ನಮ್ಮ ಎಂಪ್ಲಾಯೀಸು, ನಮ್ಮ ಡಿಪಾರ್ಟ್ಮೆಂಟವರು, ಎಲ್ಲ ಅಧಿಕಾರಿ ನೌಕರರು. ಪ್ರೈವೇಟ್ ಆಗೋದು ಬೇಡ, ನಾವೇ ಚೆನ್ನಾಗಿ ಅವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡಿ ತೋರಿಸ್ತೀವಿ ನಮ್ಮ ಎಂಪ್ಲಾಯೀಸು ಅಂತ ಈ ಮೂಲಕ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಸರ್, ಇವತ್ತು ನಮ್ಮ ಇನಾಯ್ ಸಾಹೇಬರು, ನಮ್ಮ ಗುರುಗಳು ಏನಿವತ್ತು ಸುದೀರ್ಘವಾಗಿ ಅವರ ಜೊತೆ ನಾವು ಒಂದು 20 ವರ್ಷ ಜೊತೆ ಸೇವೆ ಮಾಡಿದ ಒಂದು ಒಳ್ಳೆಯ ಒಂದು ಸೇವೆಯನ್ನು ಮಾಡ್ತಾ ಅವ್ರ ನಿವೃತ್ತಿ ಜೀವನ ತುಂಬ ಸುಖಕರವಾಗಿರಲಿ. ಅವರು ಯಾವುದೇ ಡಿಪಾರ್ಟ್ಮೆಂಟಲ್ಲೂ ನಿವೃತ್ತಿ ಆಗಲೇಬೇಕು. ಆದರೆ ಈ ಥರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ನಿವೃತ್ತಿ ಆಗಬೇಕು. ಎಲ್ಲ ಗ್ರಾಹಕರಿಗೂ ಒಂದು ಒಳ್ಳೆಯ ಸೇವೆ ಕೊಟ್ಕೊಂಡು, ಎಲ್ಲ ಎಂಪ್ಲಾಯೀಸ್ಗೂ ಒಂದು ಒಳ್ಳೆಯ ಸ್ನೇಹ ವಿಶ್ವಾಸ ತಗೊಂಡು ಒಂದು ಒಳ್ಳೆಯ ಒಂದು ನಿವೃತ್ತಿ ಜೀವನನ ಅವರು ಇವತ್ತು ಅವ್ರ ಕುಟುಂಬ ಅವರೆಲ್ಲರೂ ಚೆನ್ನಾಗಿರಬೇಕು, ಕುಟುಂಬ ಸಮೇತರಾಗಿ ಎಲ್ಲರಿಗೂ ದೇವರು ಆಯುಸ್ಸು ಆರೋಗ್ಯ ಕೀರ್ತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ತಾವರೆಕೆರೆ ನಮ್ಮ ಸಬ್ ಡಿವಿಷನ್ ಚಂದ್ರಪ್ಪ ಸರ್ಕಲ್ ವೈಂಡಮ್ನ ಜಯ್ಯಾದವರ ಇನಾಯತುಲ್ಲಾ ಖಾನ್ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಇವರು ನಮಗೆ ಭಾರಿ ಕೆಲಸ ಕಾರ್ಯ ಮಾಡಿದ್ದಾರೆ. ಆಮೇಲೆ ಜನಗಳಿಗೂ ಸ್ಪಂದಿಸಿದ್ದಾರೆ, ಭಾರಿ ಒಳ್ಳೆ ಮನಸ್ಸು. ಸುಮಾರು ಅವರು ಈ ಡ್ಯೂಟಿಗೆ ಬಂದಾಗಿಂದ ನಮ್ಮ ಅಂಗಡಿಗೆ ಬಂದಿದ್ದು, ನಾವು ಇಲ್ಲಿ ಈ ಸರೌಂಡಿಂಗಲ್ಲೇ ಅವ್ರನ್ನ ಆಚೆಗೆ ಬಿಡ್ದಂಗೆ ಇಲ್ಲೇ ಕೆಲಸ ಕಾರ್ಯ ತಗೊಂಡು ಇವತ್ತು ನಿವೃತ್ತಿ ಹೊಂದ್ತಾ ಇರೋದು ನಮ್ಗೆ ತುಂಬ ನೋವಾಗಿದೆ. ಇನ್ನೂ ಸ್ವಲ್ಪ ಕಾಲ ಕೆಲಸ ಮಾಡಬೇಕಾಯ್ತು ಅವರು. ಆಮೇಲೆ ಇನ್ನೊಂದೇನು ಗೊತ್ತಾ, ನಾವು ಕೆಲಸ ಮಾಡಿದ್ರೆ ಕೆಲಸ ಮಾಡಿಸ್ಬಿಟ್ಟು ಆ ಬಿಲ್ ಬರೆದು ರೆಡಿ ಇರೋದು, ನಾವು ಹೋಗಿ ತಗೊಳ್ಳೋದೇ ಇದು. ಆದರೂ ಗಲಾಟೆ ಮಾಡೋ ಬಿಲ್ ಕೊಡಿಸೋರು. ಇಂಥ ಮನುಷ್ಯ ನಮಗೆ ಇನ್ನು ಮುಂದೆ ಬರೋರು ಅದೇ ಥರ ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯ. ಭಾರಿ ಒಳ್ಳೆ ಕೆಲಸಗಾರರು, ಇಂಥವ್ರು ಸಿಗೋದು ಕಷ್ಟ ಇದೆ. ನಮಗೆ ಭಾರಿ ಹೋಗ್ತಾ ಇದೆ, ನಿವೃತ್ತಿ ಹೋಗ್ತಾ ಇರೋದು. ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ.